ಏನು ಈಗಾಗಲೇ 2024ಕ್ಕೆ ಗುಡ್ ಬೈ ಹೇಳಿ ಏನು ಆ ಹೊಸ ವರ್ಷವನ್ನು ಸ್ವಾಗತಿಸಿ ಸಾಕಷ್ಟು ಜನ ಆ ಒಂದು ಹರ್ಷವನ್ನು ಇಮ್ಮಡಿಗೊಳಿಸಬೇಕನ್ನೋ ಉದ್ದೇಶದಿಂದ ದಾವಣಗೆರೆಯಲ್ಲಿರುವಂತಹ ಏಷ್ಯಾ ಖಂಡದ ಅತಿ ದೊಡ್ಡ ಗ್ಲಾಸ್ ಹೌಸ್ನಲ್ಲಿರುವಂಥ ಫಲಪುಷ್ಪ ಮೇಳದಲ್ಲಿ ಭಾಗವಹಿಸಿ ಮತ್ತಷ್ಟು ಸಂಭ್ರಮವನ್ನು ಪಡ್ತಿರುವಂಥದ್ದು. ಸೊ ಇಲ್ಲಿ ಆಗಮಿಸಿರುವಂಥ ಕೆಲವೊಂದಷ್ಟು ಏನೋ ಇಲ್ಲೇ ಸ್ಥಳೀಯರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಗಿದೆ ಎಲ್ಲ ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ? ಚೆನ್ನಾಗಿದೆ ಹೊಸ ವರ್ಷ ಎಲ್ಲ. ತುಂಬ ಅಂದರೆ ಎಲ್ಲ ಥರದ್ದು ಕೃಷಿ ಇಲಾಖೆದು ಆಮೇಲೆ ಹಳ್ಳಿದು ಅದು ಫಲಪುಷ್ಪ ಪ್ರದರ್ಶನ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ಎಲ್ಲಿಂದ ಬಂದಿರೋ ತಾವು? ಇಲ್ಲೇ ದಾವಣಗೆರೆ ಲೋಕಲ್. ಖುಷಿ ಆಯ್ತಾ ನೋಡಿ? ಹೊಸ ವರ್ಷ ಎಲ್ಲ ಯಾವ ರೀತಿ ಇದೆ ಆಚರಣೆ? ಚೆನ್ನಾಗಿದೆ ಸೆಲೆಬ್ರೇಷನ್ ಎಲ್ಲ. ನಾವು ತುಂಬ ಚೆನ್ನಾಗಿದೆ ಸರ್ ಗ್ಲಾಸ್ ಹೌಸು. ಕೃಷಿ ಇಲಾಖೆದೆಲ್ಲ ನೋಡಿದ್ವಿ, ಸಿರಿಧಾನ್ಯದ ನೋಡಿದ್ವಿ. ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿದೆ. ಹೊಸ ವರ್ಷ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಸರ್. ಶಿವಶಂಕರಪ್ಪರಿಗೆ ಒಂದು ಧನ್ಯವಾದಗಳು. ನೀವು ಹೇಳಿ. ಹರಿಹರ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಚೆನ್ನಾಗಿದೆ, ಏನಿಲ್ಲ. ಹಾಂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು 10 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಇಲ್ಲಿ ನಮ್ಮ ಎಕ್ಸ್ಪ್ರೆಷನ್ ಇದ್ದಿದ್ದಿಲ್ಲ ಈ ಥರ ಇರುತ್ತಂತ. ಸೊ ಗೂಗಲೆಲ್ಲ ಸರ್ಚ್ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಫ್ಯಾಮಿಲಿ ಎಲ್ಲ. ನಿನ್ನ ವಯಸ್ಸು ಎಷ್ಟೀಗ? 12. ನೀನು 10 ಇಯರ್ಸ್ 10 ವರ್ಷದ ಬಂದ್ರೆ ನೆನಪಿದೆ ನಾನು ನಿಮಗೆ? ಇಲ್ಲ, ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ ಇಲ್ಲಿ. ಖುಷಿ ಆಯ್ತಾ? ಎಲ್ಲ ಹೊಸ ವರ್ಷ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಇದೆ? ತುಂಬ ಖುಷಿ ಆಯಿತು. ನಾವು ಕೇಕ್ ಕಟ್ ಮಾಡಿದ್ವಿ, ನಿನ್ನೆ ಎಲ್ಲ ಚೆನ್ನಾಗಿತ್ತು. ಇದು ಈ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಭೇಟಿ ಕೊಟ್ಟಿದ್ರಲ್ಲ, ಇದೆಲ್ಲ ಖುಷಿ ಆಯ್ತಾ? ಫ್ಲವರ್ ಡೆಕೋರೇಷನ್, ಪ್ಲೇಯಿಂಗ್ ಅದೆಲ್ಲ ಆಯಿತು, ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಖುಷಿ ಆಯಿತು ಸರ್ ಬಂದು ನೋಡಿದ್ದಕ್ಕೆ. ನಮಗೂ ಖುಷಿ ಆಯಿತು, ಚೆನ್ನಾಗೈತೆ. ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಫ್ಲವರ್ಸಿಂದು ಎಲ್ಲ ನೋಡಿದ್ವಿ, ಪಾರ್ಕು ಎಲ್ಲ ಚೆನ್ನಾಗಿದೆ. ಏನು ಇಲ್ಲಿ ಇನ್ನೊಂದಷ್ಟು ಜನ ನಾನು ಮಾತಾಡ್ಸ್ತಾ ಹೋಗ್ತೇನೆ. ಏನು ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಒಂದು ಟ್ರ್ಯಾಕನ್ನು ವ್ಯವಸ್ಥೆ ಮಾಡಿ ಅವರಿಗೆ ಏನೋ ಇಲ್ಲಿಗೆ ನೀಟಾಗಿ ಹೋಗ್ಲಿಕ್ಕೂ ಸಹ ಒಂದು ಸಾಕಷ್ಟು ವ್ಯವಸ್ಥೆ ಮಾಡಿರುವಂಥದ್ದು. ಸರ್ ಎಲ್ಲಿಂದ ಬಂದರು ಸರ್ ತಾವು? ದಾವಣಗೆರೆ. ಏನು ಹೊಸ ವರ್ಷ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ? ತುಂಬ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಸಂತೋಷದಿಂದ ಸ್ವಲ್ಪ ಇತ್ತು, ಮಕ್ಕಳು ಮರಿ ಇದ್ರಲ್ಲ ಕರ್ಕೊಂಬಂದ್ವಿ ಎಂಜಾಯ್ಮೆಂಟಿಗೆ. ಹೊಸ ವರ್ಷ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ? ಇನ್ನೇ ಸರ್ ನಮ್ದೆಲ್ಲ ಹೊಸ ವರ್ಷ ಗೊತ್ತಲ್ಲ, ಯುಗಾದಿಗೆ ಅಂತ. ಏನೋ ಕ್ಯಾಲೆಂಡರ್ ಸೆಲೆಬ್ರೇಷನ್ ಯಾವ ರೀತಿ ಆಯ್ತು ಅಂತ? ಕ್ಯಾಲೆಂಡರ್ ಸೆಲೆಬ್ರೇಷನ್ ಪರವಾಗಿಲ್ಲ ಸರ್, ನಾರ್ಮಲ್ ಆ್ಯಸ್ ಯೂಶಲ್ ಅಷ್ಟೇ ಸರ್. ಒಳಗಡೆ ಎಲ್ಲ ಫಲಪುಷ್ಪ ಹಾಂ ಚೆನ್ನಾಗಿದೆ. ಮೇಡಮ್ ನಿಮ್ಗೆ ಏನು ಅನಿಸ್ತು ಮೇಡಮ್? ತಿಳ್ಕೊಳೋದು ತುಂಬ ಇದೆ. ಸೊ ಈ ಥರ ಇಟ್ಬಿಟ್ಟು ಜನರಿಗೆ ಅವೇರ್ನೆಸ್ಸು, ಕೆಲವೊಂದು ಫ್ರೂಟ್ಸೇ ಗೊತ್ತಿರಲ್ಲ, ಕೆಲವೊಂದು ಫ್ಲವರ್ಸೇ ಗೊತ್ತಿರಲ್ಲ. ಇಲ್ಲಿ ಬಂದ್ಬಿಟ್ಟು ಅದು ಹೆಸರು ಬರ್ದು ಈ ಥರ ನೋಡಿ ತಿಳ್ಕೊಳಂತ ತುಂಬ ಇದೆ. ನ್ಯೂ ಇಯರ್ನ ಹೊಸತನದಲ್ಲಿ ಜೀವನದಲ್ಲಿ ತೊಗೊಂಡ್ಬಿಟ್ಟು ಹೊಸದನ್ನು ಕಲಿತಾ ಹೋಗೋದೆ ಅದೇ ಲೈಫ್. ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಹೊಸ ವರ್ಷವನ್ನೆಲ್ಲ? ಅದೇ ಇಲ್ಲಿಗೆ ಬಂದಿದ್ದೀವಲ್ಲ ಸರ್, ಇದೇ ಹೊಸ ವರ್ಷ. ಮನೆಯಾಗ ಆ್ಯಸ್ ಯೂಶಲ್ ಆಗಿ ಇಲ್ಲಿ ಬಂದು ಸ್ವಲ್ಪ ಏನೋ ರಿಫ್ರೆಶ್ಮೆಂಟ್ ಅಲ್ಲ, ಹಾಗಾಗಿ. ಸರ್ ಥ್ಯಾಂಕ್ ಯು ಸರ್. ಇನ್ನಷ್ಟು ಜನ ನಾನು ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸೊ ಏನು ದಾವಣಗೆರೆಯ ಗ್ಲಾಸ್ ಹೌಸ್ನಲ್ಲಿ ಏನು ಮಾಡಿರುವಂಥ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಅಂದರೆ ದಾವಣಗೆರೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಸಹ ಇಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ತಾವಲ್ಲ, ಮಹಿಳೆಯರ ಫೋಟೋಗಳನ್ನೆಲ್ಲ ಕ್ಲಿಕ್ಸ್ತಾ ಇದ್ದಾರೆ. ಸೊ ಸಾಕಷ್ಟು ವಿಜೃಂಭಣೆಯಲ್ಲಿದ್ದಾರೆ. ಮೇಡಮ್ ಏನು ಅನಿಸ್ತು ಮೇಡಮ್? ಚೆನ್ನಾಗಿದೆ ಸರ್, ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಿದೆ, ಎಲ್ಲ ನೋಡಿದ್ದೀವಿ ಸರ್. ಕೃಷಿ ಧಾನ್ಯಗಳು ಮತ್ತು ಹೂವಿನ ಡೆಕೋರೇಷನ್ನು ಎಲ್ಲದು ತುಂಬ ಸೂಪರ್ ಆಗಿತ್ತು. ಹೊಸ ವರ್ಷದ ಶುಭಾಶಯಗಳೆಲ್ಲರೂ. ಚೆನ್ನಾಗಿದೆ. ಬೆಲ್ಲದ ಬಗ್ಗೆನೂ ಸ್ವಲ್ಪ ಇಂಪಾರ್ಟೆಂಟ್, ಭಾಳ ವಿಷಯ ತಿಳಿದಿದೆ, ಚೆನ್ನಾಗಿ ಅನ್ನಿಸ್ತದೆ. ಖುಷಿ ಆಯಿತು ಸರ್. ಇಲ್ಲೇ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು. ಹೌದಾ? ಏನು ಇದಿಷ್ಟು ದಾವಣಗೆರೆ ಜನತೆಯ ಒಂದು ಮಾತಾಗಿತ್ತು. ಹೊಸ ವರ್ಷವನ್ನು ಈ ಫಲಪುಷ್ಪ ಮೇಳದ ಜೊತೆಗೆ ನಾವು ಸಾಕಷ್ಟು ಸಂಭ್ರಮದಿಂದ ಕಳೆದಿವಿ, ಇದನ್ನು ಆಚರಿಸಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಈಗಾಗಲೇ 2024ಕ್ಕೆ ಗುಡ್ ಬೈ ಹೇಳಿ ಏನು ಆ ಹೊಸ ವರ್ಷವನ್ನು ಸ್ವಾಗತಿಸಿ ಸಾಕಷ್ಟು ಜನ ಆ ಒಂದು ಹರ್ಷವನ್ನು ಇಮ್ಮಡಿಗೊಳಿಸಬೇಕನ್ನೋ ಉದ್ದೇಶದಿಂದ ದಾವಣಗೆರೆಯಲ್ಲಿರುವಂತಹ ಏಷ್ಯಾ ಖಂಡದ ಅತಿ ದೊಡ್ಡ ಗ್ಲಾಸ್ ಹೌಸ್ನಲ್ಲಿರುವಂಥ ಫಲಪುಷ್ಪ ಮೇಳದಲ್ಲಿ ಭಾಗವಹಿಸಿ ಮತ್ತಷ್ಟು ಸಂಭ್ರಮವನ್ನು ಪಡ್ತಿರುವಂಥದ್ದು. ಸೊ ಇಲ್ಲಿ ಆಗಮಿಸಿರುವಂಥ ಕೆಲವೊಂದಷ್ಟು ಏನೋ ಇಲ್ಲೇ ಸ್ಥಳೀಯರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಗಿದೆ ಎಲ್ಲ ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ? ಚೆನ್ನಾಗಿದೆ ಹೊಸ ವರ್ಷ ಎಲ್ಲ. ತುಂಬ ಅಂದರೆ ಎಲ್ಲ ಥರದ್ದು ಕೃಷಿ ಇಲಾಖೆದು ಆಮೇಲೆ ಹಳ್ಳಿದು ಅದು ಫಲಪುಷ್ಪ ಪ್ರದರ್ಶನ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ಎಲ್ಲಿಂದ ಬಂದಿರೋ ತಾವು? ಇಲ್ಲೇ ದಾವಣಗೆರೆ ಲೋಕಲ್. ಖುಷಿ ಆಯ್ತಾ ನೋಡಿ? ಹೊಸ ವರ್ಷ ಎಲ್ಲ ಯಾವ ರೀತಿ ಇದೆ ಆಚರಣೆ? ಚೆನ್ನಾಗಿದೆ ಸೆಲೆಬ್ರೇಷನ್ ಎಲ್ಲ.
ನಾವು ತುಂಬ ಚೆನ್ನಾಗಿದೆ ಸರ್ ಗ್ಲಾಸ್ ಹೌಸು. ಕೃಷಿ ಇಲಾಖೆದೆಲ್ಲ ನೋಡಿದ್ವಿ, ಸಿರಿಧಾನ್ಯದ ನೋಡಿದ್ವಿ. ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿದೆ. ಹೊಸ ವರ್ಷ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಸರ್. ಶಿವಶಂಕರಪ್ಪರಿಗೆ ಒಂದು ಧನ್ಯವಾದಗಳು. ನೀವು ಹೇಳಿ ಹರಿಹರದವರು ಹರಿಹರ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಚೆನ್ನಾಗಿದೆ, ಏನಿಲ್ಲ. ಹಾಂ ಹಾಂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾವು 10 ಇಯರ್ಸ್ ಬ್ಯಾಕ್ ಬಂದಿದ್ವಿ ಇಲ್ಲಿ. ನಮ್ಮ ಎಕ್ಸ್ಪ್ರೆಷನ್ ಇದ್ದಿದ್ದಿಲ್ಲ ಈ ಥರ ಇರುತ್ತಂತ. ಸೊ ಗೂಗಲೆಲ್ಲ ಸರ್ಚ್ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಫ್ಯಾಮಿಲಿ ಎಲ್ಲ ನಿನ್ನ ವಯಸ್ಸು ಎಷ್ಟೀಗ? 12. ನೀವು 10 ಇಯರ್ಸ್ 10 ವರ್ಷದಿಂದ ಬಂದ್ರೆ ನೆನಪಿದೆ ನಾನು ನಿಮಗೆ? ಇಲ್ಲ, ನಾನು ಚಿಕ್ಕವಳಿದ್ದಾಗ ಬಂದಿದ್ದೆ ಇಲ್ಲಿ. ಖುಷಿ ಆಯ್ತಾ? ಎಲ್ಲ ಹೊಸ ವರ್ಷ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಇದೆ? ತುಂಬ ಖುಷಿ ಆಯಿತು. ನಾವು ಕೇಕ್ ಕಟ್ ಮಾಡಿದ್ವಿ, ನೀನು ಎಲ್ಲ ಚೆನ್ನಾಗಿತ್ತು. ಇದು ಈ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಭೇಟಿ ಕೊಟ್ಟಿದ್ರಲ್ಲ, ಇದೆಲ್ಲ ಖುಷಿ ಆಯ್ತಾ? ಫ್ಲವರ್ ಡೆಕೋರೇಷನ್, ಪ್ಲೇಯಿಂಗ್ ಅದೆಲ್ಲ ಆಯಿತು, ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಖುಷಿ ಆಯಿತು ಸರ್ ಬಂದು ನೋಡಿದ್ದಕ್ಕೆ. ನಾವು ಖುಷಿ ಆಯಿತು, ಚೆನ್ನಾಗೈತೆ. ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಫ್ಲವರ್ಸಿಂದು ಎಲ್ಲ ನೋಡಿದ್ವಿ. ಪಾರ್ಕು ಎಲ್ಲ ಚೆನ್ನಾಗಿದೆ. ಏನು ಇಲ್ಲಿ ಇನ್ನೊಂದಷ್ಟು ಜನ ನಾನು ಮಾತಾಡ್ಸ್ತಾ ಹೋಗ್ತೇನೆ. ಏನು ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಒಂದು ಟ್ರ್ಯಾಕನ್ನು ವ್ಯವಸ್ಥೆ ಮಾಡಿ ಅವರಿಗೆ ಏನೋ ಇಲ್ಲಿಗೆ ನೀಟಾಗಿ ಹೋಗ್ಲಿಕ್ಕೂ ಸಹ ಒಂದು ಸಾಕಷ್ಟು ವ್ಯವಸ್ಥೆ ಮಾಡಿರುವಂಥದ್ದು. ಸರ್ ಎಲ್ಲಿಂದ ಬಂದರು ಸರ್ ತಾವು? ದಾವಣಗೆರೆ. ಏನು ಹೊಸ ವರ್ಷ ಎಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ? ತುಂಬ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಸಂತೋಷದಿಂದ ಸ್ವಲ್ಪ ಮಕ್ಕಳು ಮರಿ ಇದ್ರಲ್ಲ, ಕರ್ಕೊಂಬಂದ್ವಿ ಎಂಜಾಯ್ಮೆಂಟಿಗೆ. ಹೊಸ ವರ್ಷ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ? ಇನ್ನೇ ಸರ್ ನಮ್ದೆಲ್ಲ ಹೊಸ ವರ್ಷ ಗೊತ್ತಲ್ಲ, ಯುಗಾದಿಗೆ ಅಂತ. ಏನೋ ಸರ್ ಕ್ಯಾಲೆಂಡರ್ ಸೆಲೆಬ್ರೇಷನ್ ಯಾವ ರೀತಿ ಆಯ್ತು ಅಂತ? ಕ್ಯಾಲೆಂಡರ್ ಸೆಲೆಬ್ರೇಷನ್ ಪರವಾಗಿಲ್ಲ ಸರ್, ನಾರ್ಮಲ್ ಆ್ಯಸ್ ಯೂಶಲ್ ಅಷ್ಟೇ. ಸರ್ ಒಳಗಡೆ ಎಲ್ಲ ಫಲಪುಷ್ಪ ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ. ಮೇಡಮ್ ನಿಮ್ಗೆ ಏನು ಅನಿಸ್ತು ಮೇಡಮ್? ತಿಳ್ಕೊಳೋದು ತುಂಬ ಇದೆ. ಸೊ ಈ ಥರ ಇಟ್ಬಿಟ್ಟು ಜನರಿಗೆ ಅವೇರ್ನೆಸ್ಸು, ಕೆಲವೊಂದು ಫ್ರೂಟ್ಸೇ ಗೊತ್ತಿರಲ್ಲ, ಕೆಲವೊಂದು ಫ್ಲವರ್ಸೇ ಗೊತ್ತಿರಲ್ಲ. ಇಲ್ಲಿ ಬಂದ್ಬಿಟ್ಟು ಅದು ಹೆಸರು ಬರ್ದಿರ್ತಾರ ನೋಡಿ ತಿಳ್ಕೊಳಂತ ತುಂಬ ಇದೆ. ನ್ಯೂ ಇಯರ್ನ ಹೊಸತನದಲ್ಲಿ ಜೀವನದಲ್ಲಿ ತೊಗೊಂಡ್ಬಿಟ್ಟು ಹೊಸದನ್ನು ಕಲಿತಾ ಹೋಗೋದೆ ಅದೇ ಲೈಫು. ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಹೊಸ ವರ್ಷವನ್ನೆಲ್ಲ? ಅದೇ ಇಲ್ಲಿಗೆ ಬಂದಿದ್ದೀವಲ್ಲ ಸರ್, ಇದೇ ಹೊಸ ವರ್ಷ. ಮನೆಯಾಗ ಆ್ಯಸ್ ಯೂಶಲಾಗೆ ಇಲ್ಲಿ ಬಂದು ಸ್ವಲ್ಪ ಏನೋ ರಿಫ್ರೆಶ್ಮೆಂಟ್ ಅಲ್ಲ, ಹಾಗಾಗಿ. ಸರ್ ಥ್ಯಾಂಕ್ ಯು ಸರ್. ಇನ್ನಷ್ಟು ಜನ ನಾನು ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸೊ ಏನು ದಾವಣಗೆರೆಯ ಗ್ಲಾಸ್ ಹೌಸ್ನಲ್ಲಿ ಏನು ಮಾಡಿರುವಂಥ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಅಂದರೆ ದಾವಣಗೆರೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಸಹ ಇಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ತಾವಲ್ಲ, ಮಹಿಳೆಯರ ಫೋಟೋಗಳನ್ನೆಲ್ಲ ಕ್ಲಿಕ್ಸ್ತಾ ಇದ್ದಾರೆ. ಸೊ ಸಾಕಷ್ಟು ವಿಜೃಂಭಣೆಯಲ್ಲಿದ್ದಾರೆ. ಮೇಡಮ್ ಏನು ಅನಿಸ್ತು ಮೇಡಮ್? ಚೆನ್ನಾಗಿದೆ ಸರ್. ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಿದೆ, ಎಲ್ಲ ನೋಡಿದ್ವಿ ಸರ್. ಕೃಷಿ ಧಾನ್ಯಗಳು ಮತ್ತು ಹೂವಿನ ಡೆಕೋರೇಷನ್ನು ಎಲ್ಲದು ತುಂಬ ಸೂಪರ್ ಆಗಿತ್ತು. ಹೊಸ ವರ್ಷದ ಶುಭಾಶಯಗಳೆಲ್ಲರೂ. ಚೆನ್ನಾಗಿದೆ. ಬೆಲ್ಲದ ಬಗ್ಗೆನೂ ಸ್ವಲ್ಪ ಇಂಪಾರ್ಟೆಂಟ್, ಭಾಳ ವಿಷಯ ತಿಳಿದಿದೆ, ಚೆನ್ನಾಗಿ ಅನ್ನಿಸ್ತು. ಖುಷಿ ಆಯಿತು ಸರ್. ಇಲ್ಲೇ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು. ಹೌದಾ? ಏನು ಇದಿಷ್ಟು ದಾವಣಗೆರೆ ಜನತೆಯ ಒಂದು ಮಾತಾಗಿತ್ತು. ಹೊಸ ವರ್ಷವನ್ನು ಈ ಫಲಪುಷ್ಪ ಮೇಳದ ಜೊತೆಗೆ ನಾವು ಸಾಕಷ್ಟು ಸಂಭ್ರಮದಿಂದ ಏನು ಕಳೆದಿವಿ, ಇದನ್ನು ಆಚರಿಸಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.